ಓಕೆ, ಭಾಷಣಕಾರರ ಬಗ್ಗೆ ಏನ್ ಹೇಳೋದು? ಇವ್ರ ಬಗ್ಗೆ ನನ್ಗೆ ಯಾವಾಗ್ಲೂ ಒಂದ್ ಅನ್ಸದಂದ್ರೆ, ನನಗೆ ಜೀವನದಲ್ಲಿ ಒಂದು 2 ದಿನ ಸಮಯ ಇದ್ದು ನಾನು ಏನು ಕೆಲಸ ಇಲ್ಲ ಅಂದ್ರೆ ಇವ್ರ ಜೊತೆ ಹೋಗಿ ಕೂತ್ಕೊಂಡು ಇವ್ರ ಜೊತೆ ಮಾತಾಡ್ಬೇಕು ಅಂತ. ಯಾಕಂದ್ರೆ ಇವರಲ್ಲಿ ಇರುವಂತಹ ವಿಷಯಗಳು, ಎಷ್ಟೋ ವಿಷಯಗಳು, ಸಾಹಿತ್ಯದ ಬಗ್ಗೆ ಇರ್ಬೋದು, ಮನೋವಿಕಾಸದ ಬಗ್ಗೆ ಇರ್ಬೋದು, ಆ ತೋಟಗಾರಿಕೆ ಬಗ್ಗೆ ಇರ್ಬೋದು, ಇವ್ರ ಹತ್ರ ನೀವು ಎಷ್ಟು ಸಮಯ ಕೊಟ್ರು ಅಷ್ಟು ವಿಷಯಗಳಿರುತ್ತೆ. ಒಂದ್ 2 ದಿನ ನನಗೆ ಇವ್ರ ಜೊತೆ ಬಿಟ್ಬಿಟ್ರೆ ಅವ್ರು ಮಾತಾಡ್ಲಿ, ನಾನು ಕೇಳಿಸ್ಕೊಂಡಿರ್ತೀನಿ ಅಂತ ಯಾವುದೋ ಒಂದು ಆಸೆ ನನಗೆ. ಹಾಗೆ ವಿಷಯಗಳ ಭಂಡಾರವಾಗಿರುವಂತಹ ನಮ್ಮ ಟೋಸ್ಟ್ ಮಾಸ್ಟರ್ ಮೋಹನ ಮೂರ್ತಿಗಳು ಇವತ್ತು ಅವರ ಸಿದ್ಧಪಡಿಸಿದ ಭಾಷಣ ಕೊಡ್ತಾ ಇದ್ದಾರೆ. ಭಾಷಣದ ಶೀರ್ಷಿಕೆ ನಾವು ರಾಜ್ಕುಮಾರ್ ನೋಡಲು ಹೋಗಿದ್ದ ಕಥೆಯು. ನಾವು ರಾಜ್ಕುಮಾರ್ ಹೋಗಲು ನೋಡಿದ್ದ ಕತೆ. ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನನ್ನ ಗೆಳೆಯರ ಜೊತೆ ಸೇರಿ 2004ರಲ್ಲಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಅವರ ಮನೆಗೆ ಹೋಗಿದ್ದಂತ ಒಂದು ರೋಚಕ ಕಥೆನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇವತ್ತು ಬಂದಿದ್ದೀನಿ. ಹಾಗ್ ನೋಡಿದ್ರೆ ನಾನು ಅಂಬರೀಷ್ ರವರ ಆಕ್ಷನ್ ಚಿತ್ರಗಳ ಅಭಿಮಾನಿ ಚಿಕ್ಕಂದಿನಿಂದ. ಯಾಕಂದ್ರೆ ನನ್ಗೆ ರಾಜ್ಕುಮಾರ್ ಚಿತ್ರಗಳಲ್ಲಿ ಆಕ್ಷನ್ಗಳು ಜಾಸ್ತಿ ಇರ್ತಿರ್ಲಿಲ್ಲ, ಸಾಹಸ ದೃಶ್ಯಗಳು. ಅದಕ್ಕೆ ನನ್ಗೆ ಅಂಬರೀಷ್ ಚಿತ್ರಗಳು ಬಹಳ ಇಷ್ಟ ಆಗ್ತಾ ಇತ್ತು. ಮುಂದೆ 1999ರಲ್ಲಿ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಾಗ ಪತ್ರಿಕೆಗಳಲ್ಲಿ ಅವ್ರ ಬಗ್ಗೆ ಹಲವಾರು ಲೇಖನಗಳು ಬರ್ತಾ ಇತ್ತು. ಆ ಲೇಖನಗಳನ್ನ ಓದಿ ನನಗೆ ರಾಜ್ಕುಮಾರ್ ಅವರು ಇಷ್ಟೆಲ್ಲ ಸಾಧನೆ ಮಾಡಿರೋ ಮನುಷ್ಯ ಹೇಗೆ ಈ ರೀತಿ ಸರಳತೆಯಿಂದ ವಿನಯದಿಂದ ಬದುಕೋದಕ್ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಅದಾದ್ಮೇಲೆ ರಾಜ್ಕುಮಾರ್ ಅವರ ಹಲವು ಚಿತ್ರಗಳನ್ನ ನೋಡಿದೆ. ಬಬ್ರುವಾಹನ, ಭಕ್ತ ಪ್ರಹ್ಲಾದ, ತ್ರಿಮೂರ್ತಿ, ಹೀಗೆ ಇದನ್ನೆಲ್ಲ ನೋಡಾದ್ಮೇಲೆ ಆಕ್ಟಿಂಗ್ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಆಕ್ಟಿಂಗ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ನಾನು ನಿಧಾನವಾಗಿ ಅಂಬರೀಷ್ ಪಕ್ಷದಿಂದ ರಾಜ್ಕುಮಾರ್ ಪಕ್ಷಕ್ಕೆ ಪಕ್ಷಾಂತರ ಮಾಡಿದೆ. ಇದ್ರ ಜೊತೆಗೆ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನೋ ಒಂದು ಕನಸು ನನ್ನ ಮನಸ್ಸಲ್ಲಿ ಶುರುವಾಗಿತ್ತು. ಈ ನನ್ನ ಕನಸನ್ನ ನನಸು ಮಾಡ್ಕೊಳ್ಳುವಂತ ಸುವರ್ಣಾವಕಾಶ ಒದಗಿ ಬಂದಿದ್ದು 2004ರಲ್ಲಿ. ಅವಾಗ ಏನಾಗಿತ್ತಂದ್ರೆ, ನಮ್ಮ ಕಾಲೇಜಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋಸ್ಕರ ತುಮಕೂರಿಗೆ ಒಂದು ತಂಡನ ಕಳಿಸಿದ್ರು. ಆ ತಂಡದಲ್ಲಿ ನಾನು ಕೂಡ ಇದ್ದೆ. ತುಮಕೂರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಮಾರ್ಗವಾಗಿ ಕಾಲೇಜಿಗೆ ಬರ್ತಾ ಇದ್ವಿ. ಬೆಂಗಳೂರಿಗೆ ಬೆಳಗ್ಗೆನೆ ಬಂದಿದ್ವಿ. ಮಧ್ಯಾಹ್ನದವರೆಗೂ ನಮ್ಗೆ ಬಿಡುವಿತ್ತು. ಅವಾಗ ನಾನು ಮತ್ತೆ ನನ್ನ ಹಲವು ಗೆಳೆಯರು ಚರ್ಚೆ ಮಾಡಿ ಮಧ್ಯಾಹ್ನದವರೆಗೆ ಏನ್ ಮಾಡೋದು, ಹೋಗಿ ರಾಜ್ಕುಮಾರ್ ಭೇಟಿ ಮಾಡ್ಕೊ ಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ವಿ. BMTC ಬಸ್ ಸ್ಟ್ಯಾಂಡ್ ಹೋದ್ವಿ, ಬಸ್ ಹತ್ಕೊಂಡ್ವಿ, ರಾಜ್ಕುಮಾರ್ ಮನೆ ಕಡೆ ಹೊರಟ್ವಿ. ನಾನು ಆ ಕಂಡಕ್ಟರ್ಗೆ ಹೇಳಿದ್ದೆ, ರಾಜ್ಕುಮಾರ್ ಮನೆ ಹತ್ರ ಸ್ಟಾಪ್ ಅಲ್ಲಿ ಇಳಿಸಪ್ಪ ಅಂತ. ಅವ್ನ್ ಆಯ್ತು ಅಂತ ಹೇಳಿದ್ದ. ಆದ್ರೆ ಟಿಕೆಟ್ ಕೂಡ ಗಡಿಬಿಡಿಲಿ ಅವ್ನ್ ಮರ್ತ್ ಬಿಟ್ಟಿದ್ದ ಅನ್ಸುತ್ತೆ. ಆಮೇಲಿಂದ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಕೇಳ್ದೆ ಅವನ್ನ, ರಾಜ್ಕುಮಾರ್ ಮನೆಗೆ ಇನ್ನೂ ಎಷ್ಟು ದೂರ ಇದೆ ಅಂತ. ಅವನು, ನೀವು ಪ್ರೀವಿಯಸ್ ಸ್ಟಾಪ್ ಅಲ್ಲಿ ಇಳ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಮ್ನ ಇಳಿಸ್ಬಿಟ್ಟು ಹೋದ. ನಾವು ಅಲ್ಲಿಂದ ನಡ್ಕೊಂಡು ರಾಜ್ಕುಮಾರ್ ಮನೆ ಕಡೆಗೆ ಮಾತಾಡ್ಕೊಂಡು ಹೊರಟ್ವಿ. ನಾವು ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡಿ ಏನಂತಂದ್ರೆ, ರಾಜ್ಕುಮಾರ್ ಅವರ ಜೊತೆ ಭೇಟಿ ಮಾಡಿದಾಗ ಅವ್ರ ಹತ್ರ ಯಾವ ವಿಷಯ ಮಾತಾಡ್ಬೇಕು, ಯಾವ ವಿಷಯ ಮಾತಾಡಬಾರ್ದು ಅಂತ ಒಂದ್ ತೀರ್ಮಾನಕ್ಕೆ ಬಂದ್ವಿ. ಆ ತೀರ್ಮಾನದ ಪ್ರಕಾರ ಏನಪ್ಪಾ ಅಂತಂದ್ರೆ, ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ವೀರಪ್ಪನ ಅಪಹರಣದ ವಿಷಯನ ಪ್ರಸ್ತಾಪ ಮಾಡೋದ್ ಬೇಡ. ಯಾಕಂತಂದ್ರೆ ರಾಜ್ಕುಮಾರ್ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಅಂತ. ಸೊ ನಾವ್ ಇಳಿದ ಸ್ಟಾಪ್ ಇಂದ ರಾಜ್ಕುಮಾರ್ ಅವರ ಮನೆ 1.5 ಕಿಲೋಮೀಟರ್ ಅಷ್ಟು ದೂರ ಇತ್ತು. ನಾವು, ಅದು ಬೇಸಿಗೆ ಸಮಯ, ಮಾರ್ಚ್ ಏಪ್ರಿಲ್ ಸಮಯ, ಸೂರ್ಯ ನೆತ್ತಿ ಮೇಲೆ ಉಗ್ರ ತಾಂಡವ ಆಡ್ತಿದ್ದ. ನಾವು ಅಲ್ಲಿಂದ ನಡ್ಕೊಂಡು ರಾಜ್ಕುಮಾರ್ ಅವರ ಮನೆ ಹತ್ರ ಬರೋಷ್ಟೊತ್ತಿಗೆ ನಮಗ್ ಸಾಕಾಗೋಗಿತ್ತು. ಅಲ್ಲಿ ನೋಡಿದ್ರೆ ಮಯೂರ ಫಿಲಂ ಅಲ್ಲಿ ಪಲ್ಲವರ ಅರಮನೆ ಸುತ್ತ ಒಂದು ದೊಡ್ಡ ಗೋಡೆ ಕಟ್ಟಿರ್ತಾರಲ್ಲ, ಹಂಗೆ ರಾಜ್ಕುಮಾರ್ ಅವ್ರ ಮನೆ ಸುತ್ತ ಹಳೆತ್ತರದ ಗೋಡೆ ಕಟ್ಟಿದ್ರು. ಅಲ್ಲಿ ಕಾಂಪೌಂಡ್ ಎದುರುಗಡೆ ಒಂದಿಬ್ರು ಕಾನ್ಸ್ಟೇಬಲ್ಗಳು ಕಾವಲ್ ಕಾಯ್ತಾ ಇದ್ರು. ನಾವು ಆ ಕಾನ್ಸ್ಟೇಬಲ್ಗಳನ್ನ ಕೇಳಿದ್ವಿ, ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕಾಗಿತ್ತು ಅಂತ. ಅವನು, ಈಗ ತಾನೇ ದೇವ್ರ ತರ ಅವ್ರು ಹೋದ್ರಲ್ಲಪ್ಪ ಅಂತಂದ. ನಮ್ಗೆ ಈ ಪಲ್ಲವರ ಕಾನ್ಸ್ಟೇಬಲ್ ಸುಳ್ಳು ಹೇಳ್ತಾವನೆ ಅಂತ. ನಾವು ಏನ್ ಮಾಡೋದು ಈಗ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಅವನು, ಏಯ್ ಇಲ್ಲಿ ನಿಂತ್ಕೊಬಾರ್ದು ಕಣ್ರೆ, ಹಿಂಗೆ ಹೋಗ್ರಯ್ಯ ಅಂತ ಗದರಿಸ್ದ. ನಮ್ಗೆ ಈಗೋ ಹರ್ಟ್ ಆಗೋಯ್ತು. ಈ ಮಯೂರ ಫಿಲಂ ಅಲ್ಲಿ ಒಂದ್ ಡೈಲಾಗ್ ಇದೆ, ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಅಂತ. ಆ ರೀತಿ ಆವೇಶ ನಮ್ಗೆ ಬಂದ್ಬಿಡ್ತು. ನಮ್ಗೆ ಆ ಕ್ಷಣದಲ್ಲಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನೋದಕ್ಕಿಂತ ಆ ಕಾನ್ಸ್ಟೇಬಲ್ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದನ್ನ ಪ್ರೂವ್ ಮಾಡೋದೇ ಮುಖ್ಯ ಆಗೋಗಿತ್ತು. ನಾವಲ್ಲೇ ಚರ್ಚೆ ಮಾಡಿದ್ವಿ. ನಮ್ಮ ಚರ್ಚೆ ಪ್ರಕಾರ ಹತ್ರದಲ್ಲಿರೋ ಟೆಲಿಫೋನ್ ಬೂತ್ಗೆ ಹೋದ್ವಿ. ನಾವೇನ್ ಡಿಸೈಡ್ ಮಾಡಿದ್ವಿ ಅಂತಂದ್ರೆ,
ರಾಜ್ಕುಮಾರ್ ಅವ್ರ ಮನೆಗೆ ನಂಬರ್ನ ಹುಡುಕ್ಬಿಟ್ಟು ರಾಜ್ಕುಮಾರ್ ಅವ್ರ ಮನೆಗೆ ಕಾಲ್ ಮಾಡೋದು. ರಾಜ್ಕುಮಾರ್ ಅವರ ಎಲ್ಲಾ ವ್ಯವಹಾರಗಳನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ನೋಡ್ಕೋತಾರೆ. ಆದ್ರಿಂದ ಟೆಲಿಫೋನ್ ಕನೆಕ್ಷನ್ ಕೂಡ ಅವ್ರ ಹೆಸರಲ್ಲಿ ಇರುತ್ತೆ. ಅದಕ್ಕೆ ಏನಂತಂದ್ರೆ ಪಾರ್ವತಮ್ಮ ಅನ್ನೋ ಒಂದು ಹೆಸರಲ್ಲಿರುವಂತ ಒಂದು ಹಲವು ನಂಬರ್ಗಳನ್ನ ಪತ್ತೆ ಮಾಡಿ ನಾವು ಡಯಲ್ ಮಾಡಿದ್ವಿ. ಎಲ್ಲ ಬಹುತೇಕ ರಾಂಗ್ ನಂಬರ್ಗಳೇ, ಯಾವ್ದು ಕನೆಕ್ಟ್ ಆಗ್ಲೇ ಇಲ್ಲ. ನಾವು ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಏನು ತಿಂದೇ ಇರ್ಲಿಲ್ಲ. ಆ ಬಿರು ಬಿಸಿಲಲ್ಲಿ 1.5 ಕಿಲೋಮೀಟರ್ ಎಲ್ಲ ಅಲ್ದಾಡ್ಬಿಟ್ಟಿದ್ವಿ. ಇದೆಲ್ಲ ಏನಂತಂದ್ರೆ ಇದೆಲ್ಲದ್ರ ಪರಿಣಾಮ ಏನಾಯ್ತಂದ್ರೆ ನಮ್ಗೆ ರಾಜ್ಕುಮಾರ್ನ ಭೇಟಿ ಮಾಡ್ಬೇಕು ಅನ್ನೋ ಆಸೆನೆ ಹೊರಟೋಯ್ತು. ಆಮೇಲಿಂದ ಆ ಕಾನ್ಸ್ಟೇಬಲ್ಗೆ ಬೈಕೊಂಡು ನಾವು ಪುನಃ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ರಿಟರ್ನ್ ಆದ್ವಿ. ನನ್ಗೆ ಈ ಸಾಹಸ ಯಾತ್ರೆ ಸಂಪೂರ್ಣವಾಗಿ ವಿಫಲ ಆಯ್ತು ಅಂತಾನೆ ಅನ್ಕೊಂಡಿದ್ದೆ. ಮುಂದೆ 11 ವರ್ಷ ಆದ್ಮೇಲೆ ನನಗೆ ಆ ಅಭಿಪ್ರಾಯ ಬದಲಾಯ್ತು. 2000 ಆ ಸಂದರ್ಭದಲ್ಲಿ ನಾನು US ನಲ್ಲಿದ್ದೆ. 2015 ಅಕ್ಟೋಬರ್ ಅಲ್ಲಿ ನಾವು ಈ ರಾಜ್ಕುಮಾರ್ನ ಭೇಟಿ ಮಾಡಿದ್ವಲ್ಲ, ಈ ಸಾಹಸ ಯಾತ್ರೆನ ಒಂದು ಬ್ಲಾಗ್ ರೂಪದಲ್ಲಿ ಬರೆಯೋಣ ಅಂತ ಡಿಸೈಡ್ ಮಾಡಿದೆ. ಆ ಸಂದರ್ಭದಲ್ಲಿ ಒಂದು ಬಾರಿ ನಾನು ನ್ಯೂಯಾರ್ಕ್ ನ ಜಾನ್ ಎಫ್ ಕೆನಡಿ ಏರ್ಪೋರ್ಟ್ ಅಲ್ಲಿ ಇದ್ದೆ. ಅಲ್ಲಿ ನನ್ನ ಸ್ನೇಹಿತರಿಗೋಸ್ಕರ ಒಂದು ಹಲವು ಗಂಟೆಗಳಷ್ಟು ಕಾಯ್ಬೇಕಾದಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗೋಗಿತ್ತು. ನಾನು ಆ ಏರ್ಪೋರ್ಟ್ ಗದ್ದಲದಲ್ಲಿ ಒಂದು ಪಿಲ್ಲರ್ ಕೆಳಗಡೆ ಕೂತ್ಕೊಂಡು ಈ ಬ್ಲಾಗ್ ನ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಬರಿತಾ ಎಷ್ಟು ಎಂಜಾಯ್ ಮಾಡಿದೀನಿ ಅಂತಂದ್ರೆ ನನ್ಗೆ ಒಂಥರ ಆಶ್ಚರ್ಯ ಆಗೋಯ್ತು ಆ ಎಂಜಾಯ್ಮೆಂಟ್ ನೋಡಿ. ನಾವು ಅವತ್ತು ರಾಜ್ಕುಮಾರ್ನ ಭೇಟಿ ಮಾಡುವಂತ ಒಂದು ಗುರಿ ನಮ್ದು ಈಡೇರದೆ ಇರ್ಬೋದು, ಆದ್ರೆ ರಾಜ್ಕುಮಾರ್ನ ಭೇಟಿ ಮಾಡುವ ಒಂದು ಗುರಿಯ ಕಡೆಗೆ ಮಾಡಿದಂತ ಪ್ರಯಾಣನ ನಾವು ಎಂಜಾಯ್ ಮಾಡಿದ್ವಿ. ರಾಜ್ಕುಮಾರ್ ಅವರು ಅವರ ಬದುಕಿನಲ್ಲಿ ಜೀವನನ ಅದು ಇರೋ ರೀತಿನೇ ಖುಷಿಯಿಂದ ಸ್ವೀಕರಿಸುವಂತ ಒಂದು ಗುಣನ ಅಳವಡಿಸ್ಕೊಂಡಿದ್ರು. ನಾನು ಅವತ್ತು ನಮ್ಮ ವಿಫಲ ಯಾತ್ರೆನ ನೆನಪಿಸ್ಕೊಂಡು ನಗಾಡ್ತಾ ಇರ್ಬೇಕಾದ್ರೆ ನಾನು ಕೂಡ ಜೀವನನ ಅದು ಇರೋ ರೀತಿನೇ ಸ್ವೀಕರಿಸುವಂತ, ಖುಷಿಯಿಂದ ಸ್ವೀಕರಿಸುವಂತ ಒಂದು ಗುಣನ ನಾನು ಗೊತ್ತಿಲ್ದನೆ ಆ ಪಾಠನ ಅಳವಡಿಸ್ಕೊಂಡಿದ್ದೆ. ನಮ್ ಜೀವನದಲ್ಲೂ ಅಷ್ಟೇ ಎಷ್ಟೋ ಬಾರಿ ನಾವು ಗುರಿ ಕಡೆ ನಮ್ಮ ಗಮನನ ಕೇಂದ್ರೀಕರಿಸಿ ಗುರಿ ತಲುಪೋದಕ್ಕೆ ಹೋಗ್ಬೇಕಾದಂತ ಪ್ರಯಾಣನೇ ಏನಂತಂದ್ರೆ ಎಂಜಾಯ್ ಮಾಡೋದಿಲ್ಲ. ಈ ಪ್ರಯಾಣದ ಹಾದಿಲಿ ಸಿಗುವಂತ ಹಲವು ಸುಂದರ ಅನುಭವಗಳನ್ನ ಸವಿಯುವಂತ ಅವಕಾಶನೇ ಕಳ್ಕೊಬಿಡ್ತೀವಿ. ಆದ್ರಿಂದ ನಾವು ಯಾವಾಗ್ಲೂ ಬರೀ ಗುರಿ ಅಷ್ಟೇ ಅಲ್ಲದೆ ಪ್ರಯಾಣನೂ ಕೂಡ ಪ್ರೀತಿಸೋಣ. ಆ ಪ್ರಯಾಣನ ಪ್ರೀತಿಸೋದ್ರಿಂದ ಆ ಗುರಿ ಕಡೆಗೆ ಹೋಗ್ಬೇಕಾದ್ರೆ ಹಲವು ಸುಂದರ ಅನುಭವಗಳಿಗೆ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.